ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹಿಂಗೂ ಒಂದು ಕಾಲ ಬರುತ್ತೆ ಅಂತ ಯಾರು ಅಂದ್ಕೊಂಡೇ ಇರಲಿಲ್ಲ. ಅಮೇರಿಕಾದ ಒಬ್ಬ ಪೈಲಟ್ಟು ಯುದ್ಧ ವಿಮಾನದಲ್ಲಿ ಹೊಡೆತ ತಿಂದು ಕೆಳಗೆ ಬಿದ್ದು ಎದ್ನೋ ಬಿದ್ನೋ ಅಂತ ಓಡೋದ್ನಂತೆ. ಇರಾನ್ ಅಂತಹ ದೇಶದ ಬುಡಕಟ್ಟು ಸಮುದಾಯದವರು ಅಮೇರಿಕಾ ಆರ್ಮಿ ಜೊತೆ ಆಟ ಆಡ್ದಂಗಾಡಿ ಅಟ್ಟಾಡಿಸೋದಂತೆ. ಎಲ್ಲಿಗೂ ಬಂತು ನೋಡಿ ಅಮೇರಿಕಾದ ಪರಿಸ್ಥಿತಿ. ಏನಿದ್ ಕತೆ? ಅಮೇರಿಕಾದ ಪೈಲಟ್ಟು ಈ ಆದಿವಾಸಿಗಳ ಕೈಗೆ ತಗಲಾಕೊಂಡಿದ್ದು ಹೇಗೆ? ಎಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಅಮೇರಿಕಾ ಮಾಧ್ಯಮಗಳೇ ಇವತ್ತು ಒಪ್ಕೊಂಡಿರುವಂತಹ ಸತ್ಯ ಏನಂದರೆ, ಇರಾನ್ ಅಮೇರಿಕಾದ ಹೆಮ್ಮೆಯ F-15 ಫೈಟರ್ ಜೆಟ್ಟನ್ನು ಹೊಡೆದು ಉರುಳಿಸಿದೆ. ಆಫ್ಟರ್ ಆಲ್, ಒಂದು ಯುದ್ಧ ವಿಮಾನ ಹೋದರೆ ಹೋಯ್ತು ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಇದು ಜಾಗತಿಕ ಮಟ್ಟದಲ್ಲಿ ಅಮೇರಿಕಾಗಿರುವಂತಹ ದೊಡ್ಡ ಅವಮಾನ. ನೋಡಿ, ಅಮೇರಿಕಾ ಫೈಟರ್ ಜೆಟ್ಗಳು ಜಗತ್ತಿನಲ್ಲೇ ಅತ್ಯಂತ ಸುಧಾರಿತ ಮತ್ತು ಅತ್ಯಾಧುನಿಕ ಅಂತ ಎಲ್ಲರೂ ಹೇಳ್ತಾರೆ, ನಂಬಿದ್ದಾರೆ. ಅಮೇರಿಕಾ ಇಡೀ ಜಗತ್ತನ್ನು ಇವತ್ತು ಭಯಪಡಿಸಿ ಇಟ್ಕೊಂಡಿರೋದೇ ಹಾಗೆ. ಆದರೆ ಇರಾನ್ ಮಾಡಿರುವಂತಹ ಈ ಕೆಲಸ ಅಂತಿಂಥದ್ದಲ್ಲ. ಹಳೆಯ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಅಮೇರಿಕಾಗಿವತ್ತು ಹಣಗಾಯಿ ನೀರ್ಗಾಯಿ ಮಾಡ್ತಾ ಇದೆ. ನೋಡಿ, ಇರಾನ್ ಬಳಿ ಇರುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ ಪೈಕಿ ಹೆಚ್ಚಾಗಿರೋದು 1990ರ ಕಾಲದ್ದು. ಅವ್ರ ಬಳಿ ರಷ್ಯಾದ S-300ನ ಕೆಲವು ಬ್ಯಾಟ್ರಿಗಳಿದೆ. ಜೊತೆಗೆ ಸೋವಿಯತ್ ಒಕ್ಕೂಟದ ಕಾಲದ ಹಳೆಯ ಉಪಕರಣಗಳಿವೆ. ಇಂತಹ ಹಳೆಯ ತಂತ್ರಜ್ಞಾನವನ್ನು ಬಳಸ್ಕೊಂಡಿವತ್ತು ಅಮೇರಿಕಾದ ಅತ್ಯಾಧುನಿಕ F-15 ಜೆಟ್ಟನ್ನು ಹೊಡೆದುರುಳಿಸಿದೆ. ಅಂದರೆ ಇಲ್ಲಿ ಗೆದ್ದವ್ರು ಯಾರು? ಈಗ ವಿಷಯ ಏನಂದರೆ, F-15 ಯುದ್ಧ ವಿಮಾನದ ಪೈಲಟ್ ಮಿಸ್ಸಿಂಗ್ ಆಗಿದ್ದಾನೆ. ಸೊ ಆ ಫೈಟರ್ ಜೆಟ್ನಲ್ಲಿದ್ದ ಪೈಲಟ್ಗಳನ್ನು ಹಿಡಿದು ತಮ್ಮ ವಶಕ್ಕೆ ಪಡೆಯೋದಕ್ಕೆ ಇರಾನ್ ಸೈನ್ಯ ಹರಸಾಹಸವನ್ನು ಪಡ್ತಾ ಇದೆ. ಅಮೆರಿಕಾದ ABC ನ್ಯೂಸ್ ಕೂಡ ಈ ಸುದ್ದಿಯನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ಪ್ರಸಾರ ಮಾಡ್ತಾ ಇದ್ದು, US ಅಧಿಕಾರಿಗಳು ಕೂಡ ಈ ಘಟನೆಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಇತ್ತ ಅಮೆರಿಕಾದ ಕಡೆಯಿಂದ ತನ್ನ ಪೈಲಟ್ಗಳನ್ನು ರಕ್ಷಣೆ ಮಾಡೋದಕ್ಕೆ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಕಾರ್ಯಾಚರಣೆ ನಡೆಯುತ್ತೆ. ಹಾಗೊಂದು ಮಜವಾದ ಘಟನೆ ನಡೆಯುತ್ತೆ ವೀಕ್ಷಕರೇ. ಹೀಗೆ ತಮ್ಮ ಪೈಲಟ್ಗಳನ್ನು ಹುಡುಕೊಂಡು ಅಮೇರಿಕಾ ವಿಮಾನ ಇರಾನ್ ಭೂಪ್ರದೇಶದ ಮೇಲೆ ಹಾರಾಡ್ತಾ ಬರುತ್ತೆ. ಪೈಲಟ್ಗಳು ಎಲ್ಲಾದರೂ ಸಿಗ್ನಲ್ ನೀಡ್ತಾರಾ ಅಂತ ಹುಡುಕ್ತಾ ಇದ್ರು. ಆದರೆ ಇತ್ತ ಇರಾನ್ನ ಸ್ಟೇಟ್ TV ತನ್ನ ಜನರಿಗೊಂದು ವಿಚಿತ್ರ ಮತ್ತು ದೊಡ್ಡ ಆಫರನ್ನು ಕೊಡುತ್ತೆ. ಯಾರೇ ಆದರೂ ಅಮೇರಿಕನ್ ಪೈಲಟನ್ನು ಹಿಡಿದು ನಮ್ಮ ಮಿಲಿಟರಿ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಒಪ್ಪಿಸಿದ್ರೆ ಅವರಿಗೊಂದು ದೊಡ್ಡ ಬಹುಮಾನ ನೀಡ್ತೀವಿ ಅಂತ. ಇರಾನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರುವ ದೃಶ್ಯಗಳಲ್ಲಿ ಶತ್ರು ಪೈಲಟ್ಗಳನ್ನು ಜೀವಂತವಾಗಿ ಹಿಡಿದುಕೊಟ್ರೆ ನಿಮಗೆ ಬಹುಮಾನ ಸಿಗಲಿದೆ ಅಂತ ಹೇಳ್ತಾರೆ. ಇಲ್ಲೊಂದು ವಿಷಯ ಗಮನಿಸಬೇಕಾಗಿದ್ದೇನೆಂದರೆ, ಪೈಲಟ್ಗಳು ಸತ್ತಿಲ್ಲ ಅನ್ನೋದನ್ನು ಇರಾನ್ ಸರ್ಕಾರ ಕೂಡ ನಂಬಿದೆ. ಯಾಕಂದರೆ ವಿಮಾನದ ಇಜೆಕ್ಷನ್ ಸೀಟು ಸುರಕ್ಷಿತವಾಗಿರೋದು ಪತ್ತೆ ಆಗುತ್ತೆ. ಅಂದರೆ ಪೈಲಟ್ಗಳು ಪ್ಯಾರಾಚೂಟ್ ಮೂಲಕ ಇರಾನ್ನ ಯಾವುದೋ ಒಂದು ಮೂಲೆಯಲ್ಲಿ ಇಳಿದಿದ್ದಾರೆ. ಜೊತೆಗೆ ಅವರು ಈಗಲೂ ಅಲ್ಲೇ ಎಲ್ಲೋ ಅಡಕೊಂಡಿದ್ದಾರೆ. ಈ ಘಟನೆಯಲ್ಲಿ ಮತ್ತೊಂದು ಆಶ್ಚರ್ಯದ ಸಂಗತಿ ಕೂಡ ಇದೆ. ಇದು ಇರಾನ್ನ ಬುಡಕಟ್ಟು ಜನರ ಪಾತ್ರ. ಅಮೇರಿಕಾ ತನ್ನ ಪೈಲಟ್ಗಳನ್ನು ರಕ್ಷಣೆ ಮಾಡೋದಕ್ಕೆ ಹೆಲಿಕಾಪ್ಟರ್ಗಳನ್ನು ಇರಾನ್ನ ಭೂಪ್ರದೇಶಕ್ಕೆ ಕಳಿಸುತ್ತೆ. ಆಗ ಅಲ್ಲಿನ ಬುಡಕಟ್ಟು ಜನರು ತಮ್ಮಲ್ಲಿರುವಂತಹ ಬಂದೂಕುಗಳಿಂದ ಆ ಹೆಲಿಕಾಪ್ಟರ್ಗಳನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ, ಗುಂಡಿನ ದಾಳಿ ನಡೆಸ್ತಾರೆ. ಒಂದು ವರದಿ ಪ್ರಕಾರ ಅಮೇರಿಕಾದ ಒಂದು ಹೆಲಿಕಾಪ್ಟರ್ಗೆ ಏನೋ ಒಂದು ವಸ್ತು ಬಂದು ಬಡ್ದಂಗೆ ಅನ್ಸುತ್ತಂತೆ. ಅಮೇರಿಕಾ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಇವತ್ತು ಅವರಿಗೆ ಅವರ ಪೈಲಟನ್ನು ರಕ್ಷಣೆ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಈ ವಿಷಯ ಈಗ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರ ಮೇಜಿನ ಮೇಲೆ ತಲುಪುತ್ತೆ. ತಮ್ಮ ಪೈಲಟ್ಗಳು ಇರಾನ್ನಲ್ಲಿ ಎಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಅಮೇರಿಕಾಗೆ ಇನ್ನೂ ತಿಳಿದಿಲ್ಲ ಅಂತ. ಈ ಕಡೆ ಇರಾನ್ನ ಈ ಬುಡಕಟ್ಟು ಪ್ರದೇಶದ ಜನರು
ಸರ್ಕಾರಕ್ಕೆ ಭರವಸೆ ಕೊಡ್ತಿದ್ದಾರಂತೆ. ನಮ್ಮ ಬಳಿ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳು ಇಲ್ಲದೆ ಇರಬಹುದು, ಆದರೆ ನಮ್ಮ ಬಳಿ ಇರುವಂತಹ ಸಾಧನಗಳಿಂದಲೇ ನಾವು ಹೋರಾಡ್ತೀವಿ. ಅಂದರೆ ಇಲ್ಲಿ ಗುಂಡು ಹಾರಿಸ್ತಾ ಇರೋದು ಕೇವಲ ಇರಾನ್ನ ಮಿಲಿಟರಿ ಮಾತ್ರ ಅಲ್ಲ, ಅಲ್ಲಿನ ಸಾಮಾನ್ಯ ಜನರು ಕೂಡ ಸೇರ್ಕೊಂಡಿದ್ದಾರೆ. ಅಮೇರಿಕಾದ ಪರಿಸ್ಥಿತಿ ಹೇಗಾಗಿದೆ ನೋಡಿ ಇವತ್ತು. F-15 ಜೆಟ್ಟನ್ನು ಕಳೆದುಕೊಂಡಿರೋದು ಅಮೇರಿಕ ತುಂಬ ದೊಡ್ಡ ನಷ್ಟ. ಜನರು ಸಾಮಾನ್ಯವಾಗಿ F-15ಗಿಂತ F-16 ಹೆಚ್ಚು ಶಕ್ತಿಯುತ ಅಂತ ಭಾವಿಸ್ತಾರೆ. ಅದರ ತಪ್ಪು. F-15 ಬೋಯಿಂಗ್ ಕಂಪ್ನಿ ತಯಾರು ಮಾಡುತ್ತೆ. ಇದು ಗಾತ್ರದಲ್ಲಿ F-16ಗಿಂತ ತುಂಬ ದೊಡ್ಡದಾಗಿದೆ, ಜೊತೆಗೆ ಅತ್ಯಂತ ಆಧುನಿಕವಾಗಿದೆ. ಇಂತಹ ಜೆಟ್ಟನ್ನು ಇರಾನ್ ಹೊಡೆದು ಹಾಕಿದೆ ಅಂದರೆ ಟ್ರಂಪ್ ಸರ್ಕಾರಕ್ಕೆ ಎಂಥ ದೊಡ್ಡ ಆಘಾತ ಆಗಿರಬೇಡ. ಅದನ್ನೇ CNN ಪತ್ರಕರ್ತರು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿವರೆಗೂ ಕೂಡ ಇರಾನು ಅಮೇರಿಕಾದ ಫೈಟರ್ ಜೆಟ್ಗಳಿಗೆ ಹಾನಿ ಮಾಡಿದ್ದಿದ್ರೆ ಅದು ಯಾವಾಗ ಮಾಡಿದ್ದು? ಒಂದು ಹ್ಯಾಂಗರ್ಗಳಲ್ಲಿ ಅಥವಾ ಮಿಲಿಟರಿ ಬೇಸ್ಗಳಲ್ಲಿ ನಿಂತಿದ್ದಾಗ ಕ್ಷಿಪಣಿ ದಾಳಿ ಮೂಲಕ ಮಾಡ್ತಾಯಿದ್ರು. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆ ನೇರ ಯುದ್ಧದಲ್ಲಿ ಅಮೇರಿಕಾದ ಫೈಟರ್ ಜೆಟ್ಟನ್ನು ಹೊಡೆದು ಹಾಕಿದೆ. ಇವತ್ತು ಅಮೇರಿಕಾದ ವಾಯುಪಡೆಯ ವಿಮಾನಗಳು ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಯ ಎದುರು ಸೇಫ್ ಅಲ್ಲ ಅನ್ನೋದು ಇದರಿಂದ ಸಾಬೀತಾಗಿದೆ. ಈ ಎಲ್ಲ ಬೆಳವಣಿಗೆಯಿಂದ ಅಮೇರಿಕಾದ ಒಳಗೆ ದೊಡ್ಡ ಮಟ್ಟದ ಅಸಮಾಧಾನ ಕೂಡ ಸ್ಫೋಟಗೊಂಡಿದೆ. ಅಮೇರಿಕಾದ ಸೆಕ್ರೆಟರಿ ಆಫ್ ವಾರ್ ಪೀಟ್ ಹೆಗೆಟ್ಸ್ ಅವರು US ಆರ್ಮಿ ಚೀಫ್ ರಾಂಡಿ ಜಾರ್ಜ್ ಅವರಿಗೆ ತಕ್ಷಣವೇ ತಮ್ಮ ಹುದ್ದೆಯಿಂದ ಕೆಳಗಿಳಿಯೋದಕ್ಕೆ ಜೊತೆಗೆ ನಿವೃತ್ತಿ ಪಡೆಯೋದಕ್ಕೆ ಸೂಚಿಸಿದ್ದಾರಂತೆ. ಯುದ್ಧದ ಮಧ್ಯದಲ್ಲೇ ಇಂತಹ ಆದೇಶ ಹೊರಡಿಸ್ತಿದ್ದಾರೆ ಅಂದರೆ ಟ್ರಂಪು ಎಷ್ಟರ ಮಟ್ಟಿಗೆ ಕೋಪಗೊಂಡಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ. ಇವತ್ತು ಇರಾನ್ನ ಸರ್ಕಾರಿ ಮಾಧ್ಯಮಗಳು ಈ ವಿಷಯವನ್ನು ಕಾಮಿಡಿ ಮಾಡ್ತಾ ಇದೆ. ಅಮೇರಿಕ ಬೇರೆ ದೇಶಗಳಲ್ಲಿ ಆಡಳಿತ ಬದಲಾವಣೆ ಮಾಡೋದಕ್ಕೆ ಹೋಗ್ತಿತ್ತು, ಆದರೆ ಈಗ ಅಮೇರಿಕಾದ ಮಿಲಿಟರಿಯಲ್ಲಿಯೇ ಆಡಳಿತ ಬದಲಾವಣೆ ಆಗ್ತಿದೆ ಅಂತ. ನೋಡಿ ಕಾಲ ಹೆಂಗೆ ಬದಲಾಗ್ತಾ ಇದೆ ಅಂತ. ಸದ್ಯದ ವರದಿ ಪ್ರಕಾರ ಒಬ್ಬ ಪೈಲಟನ್ನು ಅಮೇರಿಕ ರಕ್ಷಣೆ ಮಾಡಿದೆಯಂತೆ, ಆದರೆ ಮತ್ತೊಬ್ಬ WSO ಇನ್ನೂ ನಾಪತ್ತೆ ಆಗಿದ್ದಾನೆ ಅಂತ ಹೇಳಲಾಗ್ತಿದೆ. ನೋಡೋಣ, ಹುಡುಕಿದ್ರು ಹುಡುಕ್ಬೋದು, ಇಲ್ಲ ಇರಾನ್ ಕೈಗೂ ತಗಲಾಕೊಳ್ಬೋದು. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.